ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಈ ಆನ್ಲೈನ್ ತರಗತಿಗೆ ಸ್ವಾಗತ. ಬಿಕಾಂ 5th ಸೆಮಿಸ್ಟರ್ ಪ್ರಿನ್ಸಿಪಲ್ಸ್ ಅಂಡ್ ಪ್ರಾಕ್ಟೀಸ್ ಆಫ್ ಆಡಿಟಿಂಗ್. ಬಿಕಾಂ 5ನೇ ಸೆಮಿಸ್ಟರ್ನ ಲೆಕ್ಕ ಪರಿಶೋಧನೆಯ ಒಂದು ಪರಿಚಯದಲ್ಲಿ ಮೊದಲೇ ಟಾಪಿಕ್ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ಇಂಟ್ರಡಕ್ಷನ್ ಆಫ್ ಆಡಿಟಿಂಗ್, ಎಡಿಟರ್ಸ್ ಅಂತ ಕರೀತೀವಿ. ಲೆಕ್ಕ ಪರಿಶೋಧಕರ ಪರಿಚಯ ಒಂದು ಟಾಪಿಕ್ ಅಲ್ಲಿ ನಾವೀಗ ಆಲ್ರೆಡಿ ಸುಮಾರು ಕಾನ್ಸೆಪ್ಟ್ಗಳನ್ನ ಡಿಸ್ಕಷನ್ ಮಾಡಿದ್ದೀವಿ. ಸೊ ಅದರಲ್ಲಿ ನಾವು ಇಂದಿನ ವಿಡಿಯೋಸ್ ಎಲ್ಲ ಏನ್ ಮಾಡ್ತಾ ಇದ್ರೆ ಟೈಪ್ಸ್ ಆಫ್ ಆಡಿಟಿಂಗ್ ಅಂದ್ರೆ ಲೆಕ್ಕ ಪರಿಶೋಧನೆಯ ವಿಧಗಳನ್ನ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. 5 ವಿಧಗಳಿದಾವೆ. 5 ವಿಧಗಳಲ್ಲಿ ಸಬ್ ಪಾಯಿಂಟ್ಸ್ಗಳು ಸಪರೇಟ್ ಆಗಿದ್ದಾವೆ. ಸೊ ಅದರಲ್ಲಿ 2 ನಾವು ಕಂಪ್ಲೀಟ್ ಅನ್ನ ಮಾಡಿದ್ದೀವಿ. ಮೂರನೇದು ಬೇಸ್ಡ್ ಆನ್ ಟೈಮ್, ಸಮಯದ ಆಧಾರದ ಮೇಲೆ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಸೊ ನಾವೇನ್ ಮಾಡಿದೀವಿ, ಕಂಟಿನ್ಯೂಸ್ ಆಡಿಟ್, ನಿರಂತರ ಲೆಕ್ಕ ಪರಿಶೋಧನೆ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಡಿಸ್ಕಷನ್ ಮಾಡ್ತಾ ಇದ್ವಿ. ಅದರಲ್ಲಿ ಮೀನಿಂಗ್ ಆಫ್ ಕಂಟಿನ್ಯೂಸ್ ಆಡಿಟ್, ಅಡ್ವಾಂಟೇಜ್ ಆಫ್ ಕಂಟಿನ್ಯೂಸ್ ಆಡಿಟ್ ಅನ್ನ ನೋಡ್ಕೊಂಡಿದ್ವಿ. ಸೊ ಈ ವಿಡಿಯೋದಲ್ಲಿ ಡಿಸ್ಅಡ್ವಾಂಟೇಜ್ ಆಫ್ ಆಡಿಟಿಂಗ್, ಕಂಟಿನ್ಯೂಸ್ ಆಡಿಟ್, ಡಿಸ್ಅಡ್ವಾಂಟೇಜ್ ಆಫ್ ಕಂಟಿನ್ಯೂಸ್ ಆಡಿಟ್ ಅಂದ್ರೆ ಈ ನಿರಂತರ ಲೆಕ್ಕ ಪರಿಶೋಧನೆ ಅನಾನುಕೂಲಗಳು ಏನು ಅಂತೇಳಿ ಒಂದೊಂದಾಗಿ ಪಾಯಿಂಟ್ಸ್ ವೈಸ್ ಎಕ್ಸ್ಪ್ಲೇಷನ್ಸ್ ಅನ್ನ ನೋಡ್ತಾ ಹೋಗೋಣ. ಓಕೆ, ಫ್ರೀಕ್ವೆಂಟ್ ಆಲ್ಟರೇಷನ್ ಆಫ್ ಆಡಿಟ್ ಫಿಗರ್ ಅಂದ್ರೆ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಲೆಕ್ಕ ಪರಿಶೋಧನೆಯಲ್ಲಿ ಲೆಕ್ಕ ಪತ್ರಗಳನ್ನ ನಾವೇನ್ ಮಾಡಬಹುದು, ಆನ್ ದ ಸ್ಪಾಟ್ ಆಲ್ಟರೇಷನ್ ಕೂಡ ಮಾಡಬಹುದು. ಸೊ ಸಮಟೈಮ್ಸ್ ರಿಲೇಟೆಡ್ ವೋಚರ್ಸ್ ಅದಕ್ಕೆ ಆಡ್ ಮಾಡಬಹುದು. ಸಮಟೈಮ್ಸ್ ಉದಾಹರಣೆಗೆ ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತೀವಿ. ಸೊ ನಾವು ಯಾವುದೋ ಒಂದು ಗೂಡ್ಸ್ ಅನ್ನ ಅಥವಾ ಒಂದು ಏನು ರಾ ಮೆಟೀರಿಯಲ್ ಪರ್ಚೇಸ್ ಮಾಡಿರ್ತೀವಿ, 10,000 ನಾವು ಮಾಡಿರ್ತೀವಿ. ಬಟ್ ಅಲ್ಲಿ 1 lakh ಏನ್ ಮಾಡಿರ್ತೀವಿ, ನಾವು ಎಂಟ್ರಿ ಮಾಡಿರ್ತೀವಿ. ಸೊ 1 lakh ಎಂಟ್ರಿ ಮಾಡಿದಾಗ ನಾವೇನ್ ಮಾಡಬಹುದು, ವೋಚರ್ಸ್ ತಕ್ಕಂತೆ ಚೇಂಜ್ ಮಾಡಬಹುದು. ವೋಚರ್ಸ್ ಏನ್ ಮಾಡಬಹುದು, ಚೇಂಜ್ ಮಾಡಬಹುದು. ಬಟ್ ಅಕೌಂಟ್ಸ್ ಅಲ್ಲಿ ನಾವು ಚೇಂಜ್ ಮಾಡೋದಿಲ್ಲ. ಬಟ್ ಏನ್ ಮಾಡ್ತೀವಿ, ಅದಕ್ಕೆ ಸಂಬಂಧಪಟ್ಟಂಗೆ ವೋಚರ್ ಅಂದ್ರೆ ಬಿಲ್ ಗಳಲ್ಲಿ 1 ಲಕ್ಷ ಹಾಕ್ಸಬಹುದು, 1 ಲಕ್ಷ ಆಗಿ ಚೇಂಜ್ ಮಾಡಬಹುದು. ಹಾಗಾಗಿ ಇಲ್ಲಿ ಫ್ರೀಕ್ವೆಂಟ್ ಆಲ್ಟರೇಷನ್, ಆಟೋಮೆಟಿಕ್ಲಿ ಆನ್ ಸ್ಪಾಟ್ ಏನ್ ಮಾಡಬಹುದು, ಆಲ್ಟರೇಷನ್ ಆಡಿಟ್ ಫಿಗರ್ಸ್ ಅಂದ್ರೆ ಇಲ್ಲಿ ಲೆಕ್ಕ ಪರಿಶೋಧನೆಯ ವರದಿಗಳನ್ನ ಲೆಕ್ಕ ಪರಿಶೋಧನೆ ಮಾಡಬೇಕಾದ್ರೆ ವರದಿಗಳನ್ನ ಮಾಡಬಹುದು, ಆನ್ ದ ಸ್ಪಾಟ್ ಬದಲಾವಣೆ ಮಾಡಬಹುದು. ಅಷ್ಟು ಏನ್ ಮಾಡಬಹುದು, ಒಂದು ಡಿಸ್ಅಡ್ವಾಂಟೇಜ್ ಅಂತ ಹೇಳಿ ಕರೀತಾ ಹೋಗ್ತೀವಿ. ಸೊ ಇಲ್ಲಿ ಕೊಟ್ಟಿರೋ ಹಾಗೆ ಕಂಟಿನ್ಯೂಸ್ ಆಡಿಟ್ ಇಸ್ ಡನ್ ದ ಸ್ಟೇಜ್ when the books of fraudulent alteration of the audited figure and also tampering with vouchers and other records. ಆಡಿಟ್ ರಿಪೋರ್ಟ್ ಹೆಂಗ್ ಬರಬೇಕು ಆ ತರ ಏನ್ ಮಾಡಬಹುದು, ಇಲ್ಲಿ ಆಲ್ಟರೇಷನ್ ಕೂಡ ಮಾಡಬಹುದು. ಫಾರ್ ಎಕ್ಸಾಂಪಲ್ ಉದಾಹರಣೆ ಕೊಡ್ತೀನಿ, ಇದು ಕೇವಲ ಒಬ್ಬ ಅಕೌಂಟೆಂಟ್ ಮಾಡತಕ್ಕಂಥ ಫ್ರಾಡ್ಸ್ ಅಲ್ಲ. ಫಾರ್ ಎಕ್ಸಾಂಪಲ್ ಒಂದು ಕಂಪನಿ ತನ್ನ ಕಂಪನಿಯ ಇನ್ಕಮ್ ಸೋರ್ಸ್ ಅಂದ್ರೆ ಕಂಪನಿಯ ಲಾಭವನ್ನು ಜಾಸ್ತಿ ತೋರಿಸಬೇಕಂದಾಗ ಏನ್ ಮಾಡುತ್ತೆ, ಆ ಲಾಭಕ್ಕೆ ತಕ್ಕಂತೆ ವೋಚರ್ಸ್ ಅನ್ನು ಕ್ರಿಯೇಟ್ ಮಾಡುತ್ತೆ. ಫ್ರೀಕ್ವೆಂಟ್ ಆಲ್ಟರೇಷನ್ ಆಡಿಟ್ ರಿಪೋರ್ಟ್ ಹೆಂಗ್ ಬರಬೇಕು, ಯಾವ ರೀತಿ ಬರ್ಬೇಕಂತ ಮೊದಲೇ ಏನ್ ಮಾಡುತ್ತೆ, ಆ ಬೇಸ್ ಮೇಲೆ ಫ್ರೀಕ್ವೆಂಟ್ ಆಲ್ಟರೇಷನ್ಸ್ ಅಂದ್ರೆ ಒಂದು ಕಂಪನಿ ಲಾಸ್ ಇದೆ ಅಂದ್ರೆ ಯಾರು ಬಂದು ಅಲ್ಲಿ ಇನ್ವೆಸ್ಟ್ ಮಾಡೋದಿಲ್ಲ. ಒಂದು ಕಂಪನಿ ಪ್ರಾಫಿಟ್ ಅಲ್ಲಿ ಇದೆ ಅಂದ್ರೆ ಏನ್ ಮಾಡ್ತಾರೆ, ಜಾಸ್ತಿ ಅದ್ರ ಮೇಲೆ ಇನ್ವೆಸ್ಟ್ ಮಾಡಕ್ ಪ್ರಯತ್ನ ಪಡ್ತಾರೆ. ಸೊ ಜಾಸ್ತಿ ಪ್ರಾಫಿಟ್ ತೋರಿಸಬೇಕು, ಇನ್ಕಮ್ ಸೋರ್ಸ್ ಜಾಸ್ತಿ ತೋರಿಸಬೇಕಾದಾಗ ಏನ್ ಮಾಡ್ತೀವಿ, ಇಲ್ಲಿ ಫ್ರೀಕ್ವೆಂಟ್ ಆಲ್ಟರೇಷನ್ ಆಫ್ ಆಡಿಟ್ ಫಿಗರ್ಸ್ ಅಂದ್ರೆ ಈ ಲೆಕ್ಕ ಪರಿಶೋಧನೆ ವರದಿಗಳನ್ನ ಏನ್ ಮಾಡಬಹುದು, ಆನ್ ದ ಸ್ಪಾಟ್ ಬದಲಾವಣೆ ಮಾಡಬಹುದು. ನಮಗೆ ತಕ್ಕಂತೆ ಏನ್ ಮಾಡಬಹುದು, ಲೆಕ್ಕ ಪರಿಶೋಧನೆ ವರದಿಯನ್ನ ತಿರುಚಬಹುದು, ಬದಲಾಯಿಸಬಹುದು ಅನ್ನೋದು ಮೊದಲನೇ ಪಾಯಿಂಟಿನ ವಾದ. ಓಕೆ, ಸೊ ಸೆಕೆಂಡ್ ಪಾಯಿಂಟ್ ನೋಡ್ತಾ ಹೋಗೋಣ. ಓಕೆ, ಸೆಕೆಂಡ್ ಪಾಯಿಂಟ್ ಕಾಸ್ಟ್ಲಿ ಅಂಡ್ ಎಕ್ಸ್ಪೆನ್ಸಿವ್ ಅಂತಿದೆ. ಅಂದ್ರೆ ಲೆಕ್ಕ ಪರಿಶೋಧನೆ ಬಹಳಷ್ಟು ವೆಚ್ಚದಾಯಕ, ಅತ್ಯಂತ ವೆಚ್ಚ ಅಂದ್ರೆ ಖರ್ಚು ಆಗ್ತಕ್ಕಂಥದ್ದು ಅಂತೇಳಿ ಹೇಳ್ತಕ್ಕಂಥದ್ದು ವೆಚ್ಚದಾಯಕ ಅಂತ ಹೇಳ್ತಾ ಹೋಗ್ತೀವಿ. ಯಾಕೆ ಸರ್ ಅಂತ ಕೇಳಿದ್ರೆ, ಸಾಮಾನ್ಯವಾಗಿ ಆಡಿಟರ್ ಕಂಟಿನ್ಯೂಸ್ ಆಗಿರ್ತಾರೆ, ನಿರಂತರವಾಗಿರ್ತಾರೆ. 365 ಡೇಸ್ ಕೂಡ ಇಲ್ಲಿ ಏನ್ ಮಾಡ್ತಾರೆ, ವರ್ಕ್ ಮಾಡ್ತಾರೆ. ಅಂದ್ರೆ 365 ಡೇಸ್ ವರ್ಕ್ ಮಾಡ್ತಾರೆ ಅಂದಾಗ ಏನ್ ಮಾಡ್ಬೇಕು, ಅವನಿಗೆ ಎಕ್ಸ್ಟ್ರಾ ಏನ್ ಮಾಡ್ತೀವಿ ನಾವು, ಚಾರ್ಜಸ್ ಅಂದ್ರೆ ಸ್ಯಾಲರಿನ ಕೊಡ್ತಾ ಹೋಗ್ತೀವಿ. ಒಂದೇ ಸರ್ತಿ ನಾವು ಮಾಡಿದಾಗ ಏನ್ ಮಾಡ್ತೀವಿ, ಒಂದು ಲಂಸಮ್ ಅಮೌಂಟ್ ಮಾಡಿ ಕೊಡ್ತಾ ಇದ್ವಿ. ಬಟ್ ಇಲ್ಲಿ ಏನ್ ಮಾಡ್ತಾ ಇದ್ವಿ, ಪ್ರತಿ ತಿಂಗಳ ಏನ್ ಮಾಡ್ತಾ ಇದ್ವಿ, ಇಂತಿಷ್ಟು ಸ್ಯಾಲರಿ ಅಂತ ಮಾತಾಡಿ ಆತನ ಎಂಪ್ಲಾಯ್ ಅಂತ ಟ್ರೀಟ್ ಮಾಡ್ತಾ ಇದ್ವಿ ಕಂಟಿನ್ಯೂಸ್ ಆಡಿಟ್ ಅಲ್ಲಿ. ಹಾಗಾಗಿ ಆತನಿಗೆ ಏನ್ ಮಾಡ್ತೀವಿ ನಾವು, ಎಕ್ಸ್ಪೆನ್ಸಿವ್ ಆತನ ವರ್ಕ್ ಅಂದ್ರೆ ಆತ ಪ್ರತಿನಿತ್ಯ ಬರೋದಿಲ್ಲ. ಪ್ರತಿನಿತ್ಯ ಆಡಿಟ್ ಅನ್ನ ಮಾಡಬಹುದು, ಮಾಡದೇ ಇರಬಹುದು. ಆತನಿಗೆ 1 ವರ್ಷದ ಒಳಗಾಗಿ ಒಂದು ಆಡಿಟ್ ರಿಪೋರ್ಟ್ ತಯಾರು ಮಾಡಿ ಅಂತ ಹೇಳಿ ನಾವು ಕೊಟ್ಟಿದ್ರೆ ಅವ್ನು 1 ವರ್ಷ ಟೈಮ್ ಇರುತ್ತೆ. ಸೊ ಆ ಟೈಮಲ್ಲಿ ಏನ್ ಮಾಡ್ತಾರೆ, ಎಕ್ಸ್ಪೆನ್ಸಿವ್ ಆಗ್ತಾವ ಅಂದ್ರೆ ಒಂದಿಷ್ಟು ಕಾಸ್ಟ್ ಅನ್ನ ಆಡ್ ಮಾಡ್ತಾ ಹೋಗ್ತೀವಿ. ಯಾವ್ದ್ರಲ್ಲಿ, ಕಂಪನಿಯ ಒಂದಿಷ್ಟು ಇನ್ಕಮ್ ಅಲ್ಲಿ ಕಾಸ್ಟ್ ಅನ್ನ ಆಡ್ ಮಾಡ್ತಾ ಹೋಗ್ತೀವಿ, ವೆಚ್ಚನ ಆಗ್ತಾ ಹೋಗ್ತೀವಿ ಅನ್ನೋದು. ಇಲ್ಲಿ ಕೊಟ್ಟರು ಹಾಗೆ ಇಟ್ ಈಸ್ ಕಾಸ್ಟ್ಲಿ ಬಿಕಾಸ್ ದ ಆಡಿಟರ್ ಹ್ಯಾಸ್ ಟು ಡಿವೋಟ್ ಮೋರ್ ಟೈಮ್ ಅಂಡ್ ದೇರ್ಫೋರ್ ಅಂತ ಕರೀತೀವಿ. ಸೊ ಆಡಿಟರ್ ಗೆ ಮೋರ್ ಟೈಮ್ ಇದೆ, ಕಾಸ್ಟ್ ವೆಚ್ಚ. ದ ಚಾರ್ಜ್ ವಿಲ್ ಬಿ ಹೈ
ಇಲ್ಲಿ ಅತ್ಯಂತ ಹೆಚ್ಚು ಚಾರ್ಜ್ ಅನ್ನು ಮಾಡಬೇಕಾದ ಪರಿಸ್ಥಿತಿ ಬರಬಹುದು. ಸ್ಮಾಲ್ ಕನ್ಸರ್ನ್ ಕೆನಾಟ್ ಆಫರ್ ಟು ಹ್ಯಾವ್ ಎ ಕಂಟಿನ್ಯೂಸ್ ಟೈಪ್ ಆಫ್ ಆಡಿಟ್. ಸಣ್ಣ ಕಂಪನಿಗಳು, ಸಣ್ಣ ಪುಟ್ಟ ಬಿಸಿನೆಸ್ಗಳು ಅಥವಾ ಈ ಏನು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇದಾವಲ್ಲ ಆ ಬಿಸಿನೆಸ್ಗಳು ಈ ಕಂಟಿನ್ಯೂಸ್ ಆಡಿಟ್ ಅನ್ನ ಆಡ್ ಮಾಡ್ಕೊಳ್ಳೋದಕ್ಕೆ ಅಂದ್ರೆ ಕಂಟಿನ್ಯೂಸ್ ಆಡಿಟ್ ಮಾಡೋದಕ್ಕೆ ಒಪ್ಪೋದಿಲ್ಲ. ಅಂದ್ರೆ ಕಾಸ್ಟ್ಲಿ ಆಗುತ್ತೆ, ಅಂದ್ರೆ ಎಕ್ಸ್ಪೆನ್ಸಿವ್ ಆಗುತ್ತೆ. ಇದು ಯಾವುದಕ್ಕೆ ಬೆಸ್ಟ್? ಲಾರ್ಜೆಸ್ಟ್ ಸ್ಕೇಲ್ ಅಂದ್ರೆ ದೊಡ್ಡ ಪ್ರಮಾಣದ ಇಂಡಸ್ಟ್ರಿಗಳಿಗೆ, ಸಾಕಷ್ಟು ಬ್ರಾಂಚ್ಗಳನ್ನು ಒಳಗೊಂಡಿರ್ತಕ್ಕಂಥವುಗಳಿಗೆ ಮಾತ್ರ ಇದು ಬೆಸ್ಟ್. ಬಟ್ ಸಣ್ಣ ಪುಟ್ಟ ಕಂಪನಿಗಳಿಗೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳಿಗೆ ಇಟ್ ಈಸ್ ಹೈಲಿ ಕಾಸ್ಟ್, ಅಂದ್ರೆ ಸಾಕಷ್ಟು ವೆಚ್ಚವನ್ನು ಒಳಗೊಂಡಿರ್ತಕ್ಕಂಥದ್ದು ಯಾವುದು? ಈ ಕಂಟಿನ್ಯೂಸ್ ಆಡಿಟ್. ಥರ್ಡ್ ಪಾಯಿಂಟ್ ನೋಡ್ತಾ ಹೋಗೋಣ. ಥರ್ಡ್ ಪಾಯಿಂಟ್, ಡಿಸ್ಲೊಕೇಶನ್ ಆಫ್ ಕ್ಲೈಂಟ್ ವರ್ಕ್. ಇಲ್ಲಿ ಕ್ಲೈಂಟ್ ವರ್ಕ್ ನ ಜಾಸ್ತಿ ಮಾಡತಕ್ಕಂಥದ್ದು. ಲೊಕೇಶನ್ ಅಂದ್ರೆ ಡಿಸ್ಲೊಕೇಶನ್ಸ್ ಅಂದ್ರೆ ಸಂದರ್ಭಕ್ಕೆ ತಕ್ಕಂತ ಇರೋದಿಲ್ಲ. ಸಾಮಾನ್ಯ ಉದಾಹರಣೆ ಕೊಡ್ತಾ ಹೋಗ್ತೇನೆ. ಸೊ ಆಡಿಟರ್ ಯಾವಾಗ ಏನ್ ಕೇಳ್ತಾನೋ ಆ ಸಂದರ್ಭಕ್ಕೆ ತಕ್ಕಂಗೆ ಏನ್ ಮಾಡ್ಬೇಕು, ಅವನು ಆ ಲೆಕ್ಕಪತ್ರಗಳನ್ನ, ಅಕೌಂಟ್ಸ್ ಬುಕ್ಸ್ ಅನ್ನ ಏನ್ ಮಾಡ್ಬೇಕು, ಆನ್ ದ ಸ್ಪಾಟ್ ಅವನ ಲೊಕೇಶನ್ ಗೆ ಕೊಡಬೇಕು. ಯಾಕೆ? ಆಡಿಟರ್ ಎಲ್ಲಿರ್ತಾನೋ ಅಲ್ಲಿ ಸಬ್ಮಿಟ್ ಮಾಡಬೇಕು. ಸಮ್ಟೈಮ್ಸ್ ಆ ಆಡಿಟ್ ರಿಪೋರ್ಟ್ ಅಲ್ಲಿ ಇರ್ತಕ್ಕಂಥ ಮಿಸ್ಟೇಕ್ಸ್ ಗಳು ಅಥವಾ ಕೇಳಿದಾಗ ಏನಾದ್ರು ವರ್ಕ್ ಗಳ ಬಗ್ಗೆ ಎಕ್ಸ್ಪ್ಲೇಷನ್ಸ್ ಅನ್ನ ಕೊಡಬೇಕು. ಇಟ್ಸ್ ಏನಾಗ್ತದೆ ಅಂದ್ರೆ ಕ್ಲೈಂಟ್ ವರ್ಕ್ ಎಕ್ಸ್ಪೆನ್ಸ್ ಅಂದ್ರೆ ಡಿಸ್ಟರ್ಬ್ ಆಗುತ್ತೆ ಅದಕ್ಕೆ ರುಟೀನ್ ವರ್ಕ್ ಗೆ. ಇಟ್ ಈಸ್ ಡಿಸ್ಟರ್ಬ್ ಟು ರುಟೀನ್ ಅಕೌಂಟಿಂಗ್ ವರ್ಕ್ ಅಂದ್ರೆ ಪ್ರತಿನಿತ್ಯ ನಡೆಯುವಂತ ಅಕೌಂಟಿನ ಕೆಲಸಗಳಿಗೆ, ಲೆಕ್ಕಪತ್ರಗಳನ್ನು ಬರೆಯುವಂತ ಸಮಯಕ್ಕೆ ಇದೇನಾಗುತ್ತೆ, ಒಂದಿಷ್ಟು ಸಮಯ ಬೇಕಾಗುತ್ತೆ. ಅವನಿಗೆ ಎಕ್ಸ್ಪ್ಲೇಷನ್ ಮಾಡಕ್ಕೆ ಟೈಮ್ ಬೇಕು. ಇಲ್ಲಿ ಡೇ ಬೈ ಡೇ ವರ್ಕ್ ಅನ್ನು ನಿಲ್ಲಿಸಬೇಕು. ಮೊದಲು ಅವ್ನು ಏನ್ ಮಾಡಬೇಕು, ಒಂದಿಷ್ಟು ಎಕ್ಸ್ಪ್ಲೇಷನ್ಸ್ ಅನ್ನು ಕೊಡಬೇಕು ಅಕೌಂಟಿಂಗ್ ಸಂಬಂಧಪಟ್ಟಂಗೆ. ಇದೇನಾಗುತ್ತಂದ್ರೆ ದಿನನಿತ್ಯ ನಡೆಯುವಂತ ಕೆಲಸಗಳಲ್ಲಿ ಅಡ್ಡಿಗಳು ಬರ್ತಕ್ಕಂಥದ್ದು, ಅಂದ್ರೆ ಡಿಸ್ಟರ್ಬ್ ಆಗ್ತಕ್ಕಂಥದ್ದು. ಸೊ ಅಕೌಂಟಿಂಗ್ ವರ್ಕ್ ಕಂಟಿನ್ಯೂ ಮಾಡಕ್ ಆಗೋದಿಲ್ಲ. ಎಲ್ಲಿ ನಿಲ್ಲಿಸಬೇಕು, ಎಲ್ಲಿ ಮುಂದುವರಿಸಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತಕ್ಕಂಥ ಯಾರು? ಆಡಿಟರ್ ಆಗಿರ್ತಾರೆ. ಹಾಗಾಗಿ ಇಲ್ಲಿ ರುಟೀನ್ ವರ್ಕ್ ಏನಾಗುತ್ತೆ, ಸಾಮಾನ್ಯವಾಗಿ ಸ್ಟಾಪ್ ಅಂದ್ರೆ ಸ್ಲೋ ಆಗಿ ಹೋಗ್ತಾ ಹೋಗುತ್ತೆ ಯಾವಾಗ ಆಡಿಟರ್ ಎಕ್ಸ್ಪ್ಲೇಷನ್ಸ್ ಕೇಳ್ತಾ ಹೋಗ್ತಾ ಇದ್ದಂಗೆ. ಸೊ ಇಲ್ಲಿ ಬಹಳ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಇಲ್ಲಿ ಅಕೌಂಟೆಂಟ್ ಇರ್ತಕ್ಕಂಥ ಎಂಪ್ಲಾಯೀಸ್ ಪ್ರತಿನಿತ್ಯ ಅಕೌಂಟ್ಸ್ ಅನ್ನು ಬರೀತಾ ಇರ್ತಾರೆ. ಸೊ ಅವ್ರಿಗೆ ಪ್ರತಿನಿತ್ಯ ಅಕೌಂಟ್ಸ್ ಬರೋದು ರೂಢಿ ಇರುತ್ತೆ, ಕಂಟಿನ್ಯೂಸ್ ಮಾಡ್ತಾ ಇರ್ತಾರೆ. ಯಾರೊಬ್ಬ ಆಡಿಟರ್ ಬಂದು ಆನ್ ದ ಸ್ಪಾಟ್ ಈ ಆಡಿಟ್ ರಿಪೋರ್ಟ್ ಅಥವಾ ಈ ಅಕೌಂಟ್ಸ್ ಬುಕ್ ಅನ್ನು ತೆಗೆದುಕೊಂಡು ಆಡಿಟ್ ಮಾಡ್ತಾ ಇದ್ದಾಗೆ, ಸೊ ಅವತ್ತಿನ ಎಲ್ಲಾ ಕೆಲಸಗಳನ್ನ ಬಿಟ್ಟು ಆ ಅಕೌಂಟ್ ಏನ್ ಬರೆದಿರ್ತಕ್ಕಂಥ ಎಕ್ಸ್ಪ್ರೆಷನ್ಸ್ ಅನ್ನೇ ಕೊಡಬೇಕು. ಯಾರಿಗೆ? ಆಡಿಟರ್ಗೆ. ಸೊ ಇದರಿಂದ ಏನಾಗುತ್ತೆ, ಆ ಒಂದು ದಿವಸದ ರುಟೀನ್ ವರ್ಕ್ ಕೆಲಸ ಏನಾಗುತ್ತೆ, ಸ್ಟಾಪ್ ಆಗುತ್ತೆ. ಅಲ್ಲಿ ಸಮಯ ಏನಾಗುತ್ತೆ, ವೇಸ್ಟ್ ಆಗ್ತಕ್ಕಂಥದ್ದು. ಸೊ ವೇಸ್ಟ್ ಆಫ್ ಟೈಮ್ ಅಂತ ಕರೀತಾ ಹೋಗ್ತೀವಿ. ಸಮಯ ಜಾಸ್ತಿ ತೆಗೆದುಕೊಳ್ತಕ್ಕಂಥದ್ದು ಯಾವುದು? ಡಿಸ್ಲೊಕೇಶನ್ ಆಫ್ ಕ್ಲೈಂಟ್ ವರ್ಕ್ ಅಲ್ಲಿ ಅಂದ್ರೆ ಎಂಪ್ಲಾಯ್ಸ್ ಇಲ್ಲಿ ಡಿಸ್ಟರ್ಬ್ ಆಗ್ತಕ್ಕಂಥದ್ದು, ಕೆಲಸ ಮಾಡೋದಕ್ಕೆ ತೊಂದರೆ ಆಗ್ತಕ್ಕಂಥದ್ದು ಯಾವ್ದ್ರಿಂದ? ಕಂಟಿನ್ಯೂಸ್ ಆಡಿಟ್ ಇಂದ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್, ಸ್ಟೂಡೆಂಟ್ಸ್, ಆಬ್ಸೆನ್ಸ್ ಆಫ್ ಲಿಂಕ್. ಆಬ್ಸೆನ್ಸ್ ಆಫ್ ಲಿಂಕ್ ಅಂದ್ರೆ ಸಾಮಾನ್ಯವಾಗಿ ಈ ಆಡಿಟರ್ ತಾನು ಮಾಡುವಂತ ಕೆಲಸದಲ್ಲಿ ಲಿಂಕ್ ಅನ್ನ ಮಿಸ್ ಆಗ್ತಕ್ಕಂಥದ್ದು. ಆಬ್ಸೆನ್ಸ್ ಅಂದ್ರೆ ಮಿಸ್ ಆಗ್ತಕ್ಕಂಥದ್ದು ಅಂತ ಅಂದ್ರೆ ಸೈಲೆಂಟ್ ಅಂತ ಕರೀತಾ ಹೋಗ್ತೀವಿ. ತನ್ನ ವರ್ಕ್ ಅನ್ನ ಬಿಡ್ತಾ ಹೋಗ್ತಾನೆ. ಅಂದ್ರೆ ಇಲ್ಲಿ ಕ್ಯಾಶುಯಲ್ ಹೇಳ್ಬೋದು, ಇದು ಆಬ್ಸೆನ್ಸ್ ಆಫ್ ವೆಲ್ ಪ್ಲಾನ್ಡ್ ಆಡಿಟ್ ವರ್ಕ್ ಅಂದ್ರೆ ಈ ಲೆಕ್ಕ ಪರಿಶೋಧನೆ ಯೋಜನೆ ಅನ್ನೋದು ಏನಾಗುತ್ತೆ, ಇಲ್ಲಿ ನಿಂತು ಹೋಗುತ್ತೆ, ಆದ್ರೆ ಸರಿಯಾಗಿ ನಡೆಯೋದಿಲ್ಲ ಅನ್ನೋದು. ಹೇಗೆ ಸರ್ ಅಂತ ಕೇಳಿದ್ರೆ, ಫಾರ್ ಎಕ್ಸಾಂಪಲ್ ಉದಾಹರಣೆ ಕೊಡ್ತಾ ಹೋಗ್ತೀನಿ. ಸೊ ಇಲ್ಲಿ ಡೇ ಬೈ ಡೇ ಅಕೌಂಟಿಂಗ್ ವರ್ಕ್ ಅನ್ನ ಕಂಟಿನ್ಯೂಸ್ ಮಾಡ್ತಾ ಹೋಗ್ತಾರೆ ಯಾರು? ಆಡಿಟರ್. ಸೊ ನಿರಂತರವಾಗಿ ಮಾಡ್ತಕ್ಕಂಥದ್ದು. ಇಲ್ಲಿ ಏನಾಗ್ತಾ ಹೋಗ್ತಂದ್ರೆ ಕೇವಲ ಆಡಿಟ್ ರಿಪೋರ್ಟ್ ಅಂದ್ರೆ ಅಕೌಂಟ್ಸಿನ ಸಂಬಂಧಪಟ್ಟಿರ್ತಕ್ಕಂಥ ವೆಚ್ಚಗಳನ್ನ ಮತ್ತು ಕಾಸ್ಟ್ ಗಳನ್ನ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸ್ಪ್ಲೇಷನ್ಸ್ ಏನ್ ಮಾಡಬಹುದು, ಇಲ್ಲಿ ಆತ ನೋಡಬಹುದೇ ಹೊರತು ವೆಲ್ ಪ್ಲಾನ್ಡ್ ಅಂದ್ರೆ ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಅವನಿಗೆ ಗಮನ ಇರೋದಿಲ್ಲ. ಅಂದ್ರೆ ವೆಲ್ ಪ್ಲಾನ್ಡ್ ಅಲ್ಲ, ಜಸ್ಟ್ ಇದೇನಾಗ್ತಾ ಹೋಗುತ್ತೆ, ಕ್ಯಾಶುಯಲ್ ಹೇಳ್ತಾರೆ. ಫರ್ದರ್ ಸಮ್ ಇಂಪಾರ್ಟೆಂಟ್ ಕ್ವಾರೀಸ್ ಮೇ ಬಿ ಓವರ್ ಲುಕ್ಡ್ ಇಫ್ ನೋ ಪ್ರಾಪರ್ ಆಡಿಟ್ ನೋಟ್ಸ್ ಅಂಡ್ ಕ್ವಾರೀಸ್ ಆರ್ ರೆಕಾರ್ಡೆಡ್ ಬೈ ದ ಆಡಿಟ್ ಸ್ಟಾಫ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ದ ಆಡಿಟ್. ಅಂದ್ರೆ ಲೆಕ್ಕ ಪರಿಶೋಧನೆ ಮಾಡುವಂತ ಸಮಯದಲ್ಲಿ ಅವ್ರು ಏನ್ ಮಾಡ್ತಾರೆ, ನೋ ಕ್ವಾರೀಸ್ ಅಂದ್ರೆ ಯಾವುದೇ ರೀತಿಯ ಪ್ರಶ್ನೆಗಳು ಬರೋದಿಲ್ಲ, ಯಾವುದೇ ರೀತಿಯ ಸಮಸ್ಯೆಗಳು ಬರೋದಿಲ್ಲ. ಸೊ ನಿರಂತರವಾಗಿ ನಡೀತಾ ಇರುತ್ತೆ. ಬಟ್ ಸಮ್ ಟೈಮ್ಸ್ ಒಂದಿಷ್ಟು ಏನಾದ್ರು ಪ್ಲಾನ್ಗಳನ್ನ, ಯೋಜನೆಗಳನ್ನ ತಯಾರಿಸಬೇಕಾದ್ರೆ ಏನಾಗುತ್ತೆ, ಇಲ್ಲಿ ಸೇರ್ಸಕ್ ಬರೋದಿಲ್ಲ, ಆಪ್ಷನ್ಸ್ ಆಗುತ್ತೆ, ಲಿಂಕ್ ಏನಾಗುತ್ತೆ, ತಪ್ಪಿ ಹೋಗುತ್ತೆ ಅಂತ. ಆಪ್ಷನ್ಸ್ ಆಫ್ ಲಿಂಕ್ ಅಂದ್ರೆ ಲಿಂಕ್ ತಪ್ಪಿ ಹೋಗುತ್ತೆ, ಹೊಸ ಪ್ಲಾನ್ ಮಾಡೋಕೆ ಸಾಧ್ಯ ಇಲ್ಲ. ಇಲ್ಲಿ ಏನಾಗುತ್ತೆ, ವೆಲ್ ಪ್ಲಾನ್ ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರೆ ಕಂಟಿನ್ಯೂಸ್ ಆಗಿ ನಡೆಯಬಹುದು. ಬಟ್ ಇಲ್ಲಿ ಏನಾಗ್ತಾ ಇದೆ, ನಿರಂತರವಾಗಿ ಲೆಕ್ಕ ಪರಿಶೋಧನೆ ಮಾಡೋದ್ರಿಂದ ಆ ಪ್ಲಾನ್ ಮಿಸ್ ಆಗ್ತಾ ಇದೆ. ಇದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ರೂಪದಲ್ಲಿ ಹೇಳ್ಬೋದು. ಅಂದ್ರೆ
ಅಕೌಂಟೆಂಟ್ ಏನ್ ಮಾಡ್ತಾನೆ ಕೆಲಸ, ಡೇ ಬೈ ಪ್ರತಿನಿತ್ಯ ಒಂದು ಲೆಕ್ಕಪತ್ರಗಳನ್ನ ಬರಿತಾ ಹೋಗ್ತಾನೆ, ಅಕೌಂಟ್ಸ್ ಅನ್ನ ಮೇಂಟೈನ್ ಮಾಡ್ತಾ ಹೋಗ್ತಾನೆ. ಸೊ ಆಡಿಟರ್ ಏನ್ ಮಾಡ್ತಾನೆ, ಆ ಅಕೌಂಟ್ಸ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಅಕೌಂಟೆಂಟ್ ಮಾಡಿರ್ತಕ್ಕಂಥ ಲೆಕ್ಕಪತ್ರಗಳನ್ನ ಪರಿಶೀಲನೆ ಮಾಡ್ತಾ ಹೋಗ್ತಾನೆ. ಇಲ್ಲಿ ಏನು ಪ್ಲಾನ್ ಇಲ್ಲ. ಸೊ ಇವ್ರು ಬರೀತಾರೆ, ಇವ್ರು ವೆರಿಫೈ ಮಾಡ್ತಾರೆ, ಸಂಬಂಧಪಟ್ಟಿರ್ತಕ್ಕಂಥ ವೋಚರ್ಸ್ ಇಡ್ತಾರೆ, ಕಂಟಿನ್ಯೂಸ್ ಆಗಿ ರಿಪೋರ್ಟ್ ಅನ್ನ ಮೇಂಟೈನ್ ಮಾಡ್ತಾ ಹೋಗ್ತಾರೆ. ಬಟ್ ಇಲ್ಲಿ ವೆಲ್ ಪ್ಲಾನ್ ಇಲ್ಲ, ಅದಕ್ಕೆ ಅಬ್ಸೆನ್ಸ್ ಆಫ್ ಲಿಂಕ್ ಅಂತ ಕರಿತೀವಿ. ಸದಾಗಿ ಯಾವ ರೀತಿಯ ಯೋಜನೆಗಳನ್ನು ತಯಾರು ಮಾಡೋದಕ್ಕೆ ಸಾಧ್ಯ ಇದೆ ಇಲ್ಲಿ ಕಂಟಿನ್ಯೂಸ್ ಆಡಿಟ್ ಅಲ್ಲಿ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್, ಫಿಫ್ತ್ ಒನ್, ಕಾನ್ಫ್ಲಿಕ್ಟ್ ಬಿಟ್ವೀನ್ ಆಡಿಟ್ ಅಂಡ್ ಅಕೌಂಟ್ ಸ್ಟಾಫ್. ಲೆಕ್ಕ ಪರಿಶೋಧಕರು ಮತ್ತು ಈ ಲೆಕ್ಕಪತ್ರ ಬರೆಯುವಂತಹ ಗುಮಾಸ್ತರ ನಡುವೆ ನಡೆಯುವಂತಹ ಒಂದು ಸಂಬಂಧ, ರಿಲೇಶನ್ಶಿಪ್ ಅಂತ ಕರಿತೀವಿ. ಸೊ ಇದು ಒಂದು ರೀತಿ ಏನಾಗುತ್ತೆ, ಒಂದು ಸಂಬಂಧ. ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಸಮಟೈಮ್ಸ್ ಏನಾಗುತ್ತೆ, ಈ ಕ್ಲೋಸ್ ರಿಲೇಶನ್ಶಿಪ್ ಏನಾಗ್ತಾ ಹೋಗುತ್ತೆ, ಅಕೌಂಟ್ಸಿನ ಅಥವಾ ಲೆಕ್ಕಪತ್ರಗಳ ವೆರಿಫಿಕೇಶನ್ ಮಾಡೋದ್ರಲ್ಲಿ ಸ್ಪಾಯ್ಲಿಂಗ್ ಅಂತ ಕರೀತೇವೆ. ಸ್ಪಾಯ್ಲಿಂಗ್ ಮೀನ್ಸ್ ಏನಾದ್ರು ಹೊಂದಾಣಿಕೆ ಆಧಾರದ ಮೇಲೆ ನಮ್ಗೆ ಹೇಗೆ ಬೇಕೋ ಆ ತರ ತಿರುಚುವಂತದ್ದು, ಲೆಕ್ಕಪತ್ರಗಳನ್ನು ತಮ್ಗೆ ಹೇಗೆ ಬೇಕೋ ಆ ರೀತಿ ಬರೀತಕ್ಕಂಥ ವ್ಯವಸ್ಥೆ ಆಗ್ತಕ್ಕಂಥದ್ದು ಕಾನ್ಫ್ಲಿಕ್ಟ್. ಸಾಮಾನ್ಯವಾಗಿ ಇಲ್ಲಿ ಅಡಿಟರ್ ಮತ್ತು ಅಕೌಂಟ್ ಸ್ಟಾಫ್ ಮಧ್ಯೆ ಆಗ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಸಾಮಾನ್ಯವಾಗಿ ಹೇಳ್ತಾ ಹೋಗ್ತೀನಿ, ಇಲ್ಲಿ ಅಕೌಂಟ್ ಸ್ಟಾಫ್ ಅಂಡ್ ಆಡಿಟ್ ಸ್ಟಾಫ್ ಕ್ಲೋಸ್ಲಿ ಟು ಕ್ರಿಯೇಟ್ ದ ಅಕೌಂಟ್ ರಿಪೋರ್ಟ್. ಅಂದ್ರೆ ಇಲ್ಲಿ ಲೆಕ್ಕ ಪರಿಶೋಧಕರ ಸಿಬ್ಬಂದಿಗಳು ಮತ್ತು ಈ ಕಂಪನಿಯ ಲೆಕ್ಕಪತ್ರಗಳು ಬರೆಯುವಂತಹ ಸಿಬ್ಬಂದಿಗಳ ನಡುವೆ ಒಂದು ದೀರ್ಘವಾದ ಸಂಬಂಧ ಇಟ್ಕೊಂಡಾಗ ಅಥವಾ ಕ್ಲೋಸ್ ರಿಲೇಶನ್ಶಿಪ್ ಇದ್ದಾಗ ಅಲ್ಲಿ ಬರೀತಕ್ಕಂಥ ಅಕೌಂಟ್ಸ್ ಅಲ್ಲಿ ಏನಾಗುತ್ತಂದ್ರೆ ಸಮಟೈಮ್ಸ್ ಈ ಲೆಕ್ಕಪತ್ರಗಳಲ್ಲಿ ಆಗ್ತಕ್ಕಂಥ ಮಿಸ್ಟೇಕ್ಸ್ ಅನ್ನ ಕಂಡುಹಿಡಿಯೋದು, ಅಂದ್ರೆ ಮಿಸ್ಟೇಕ್ಸ್ ಅನ್ನ ಐಡೆಂಟಿಫೈ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸಮಟೈಮ್ಸ್ ಇಬ್ರು ಸೇರಿ ತಮಗೆ ಬೇಕಾದ ರೀತಿಯಲ್ಲಿ ಅಕೌಂಟ್ಸ್ ಕೂಡ ಬರೀಬಹುದು. ಇಟ್ಸ್ ಮೇ ಬಿ ಸಫರ್ ಟು ಕಂಪನಿ, ಅಂದ್ರೆ ಈ ಕಂಪನಿ ಏನಾಗುತ್ತೆ ಈ ಲೆಕ್ಕಪತ್ರಗಳ ಮೂಲಕ ಸಫರ್ ಆಗ್ತಕ್ಕಂಥದ್ದು. ಓಕೆ, ಇದು ಇಲ್ಲಿ ಕಾನ್ಫ್ಲಿಕ್ಟ್ ಬಿಟ್ವೀನ್ ಆಡಿಟ್ ಅಂಡ್ ಅಕೌಂಟ್ ಸ್ಟಾಫ್. ಸಮಟೈಮ್ಸ್ ಆಗಿದ್ದಾವೆ, ಎಕ್ಸಾಂಪಲ್ ಹೇಳೋ ಅವಶ್ಯಕತೆ ಇಲ್ಲ. ಆಡಿಟ್ ಸ್ಟಾಫ್ ಅಂದ್ರೆ ಲೆಕ್ಕ ಪರಿಶೋಧಕರ ತನ್ನ ಸಿಬ್ಬಂದಿಗಳು ಮತ್ತು ಕಂಪನಿಯ ಲೆಕ್ಕಪತ್ರ ನಿರ್ವಹಿಸತಕ್ಕಂಥ ಸಿಬ್ಬಂದಿಗಳು ಇಬ್ರು ಕ್ಲೋಸ್ ಆಗಿ ಏನ್ ಮಾಡಬಹುದು, ಈ ಫ್ರಾಡ್ಸ್ ಅಂದ್ರೆ ಮಿಸ್ಟೇಕ್ಸ್ ಅನ್ನ ಫ್ರಾಡ್ಸ್ ಅನ್ನ ಏನ್ ಮಾಡಬಹುದು, ಸಾಕಷ್ಟು ಮಿಸ್ಟೇಕ್ಸ್ ಫ್ರಾಡ್ಸ್ ಅನ್ನ ಮಾಡಿ ನಮ್ಗೆ ಹೇಗ್ ಬೇಕೋ ಆ ರೀತಿ ರಿಪೋರ್ಟ್ ಅನ್ನ ತಯಾರು ಕೂಡ ಮಾಡತಕ್ಕಂಥದ್ದು ಇರ್ಬೋದು. ಇಲ್ಲಿ ಕಂಟಿನ್ಯೂಸ್ ಆಡಿಟ್, ಯಾಕಂದ್ರೆ ಇವರು 365 ದಿವಸ ಅಂದ್ರೆ 365 ಡೇಸ್ ಏನ್ ಮಾಡ್ತಾರೆ, ಇವರು ಕಂಟಿನ್ಯೂಸ್ ಆಗಿ ಕಂಪನಿಯಲ್ಲಿ ಇರ್ತಾರೆ, ಕಂಪನಿಯ ವರ್ಕರ್ ಆಗಿರ್ತಾರೆ. ಹಾಗಾಗಿ ಇಲ್ಲಿ ಆಡಿಟ್ ಸ್ಟಾಫ್ ಮತ್ತು ಅಕೌಂಟ್ ಸ್ಟಾಫ್ ಇಬ್ರಿಗೂ ಏನಾಗಿರ್ಬೋದು, ಕ್ಲೋಸ್ ರಿಲೇಶನ್ಶಿಪ್ ಇರಬಹುದು ಅಂತ ಹೇಳಿ. ಓಕೆ, ಇನ್ನು ಲಾಸ್ಟ್ ಒನ್, ಲಾಸ್ಟ್ ಪಾಯಿಂಟ್, ಡಿಪೆಂಡೆನ್ಸ್ ಆಫ್ ದ ಅಕೌಂಟ್ ಸ್ಟಾಫ್ ಆನ್ ಆಡಿಟರ್ಸ್. ಅಂದ್ರೆ ಲೆಕ್ಕ ಪರಿಶೋಧಕರ ಮೇಲೆ ಕಂಪನಿಯ ಲೆಕ್ಕಪತ್ರ ಬರೆಯುವಂತ ಗುಮಾಸ್ತರು ಏನಾಗಿರ್ತಾರೆ, ಡಿಪೆಂಡೆಂಟ್, ಅವ್ರ ಮೇಲೆ ಅವ್ರು ಏನಾಗಿರ್ತಾರೆ, ವಾಸ್ತವವಾಗಿ ಅವಲಂಬಿತರಾಗಿರ್ತಕ್ಕಂಥದ್ದು. ಸೊ ಇಲ್ಲಿ ಸಮಟೈಮ್ಸ್ ಕೆಲವೊಂದಿಷ್ಟು ಮಿಸ್ಟೇಕ್ಸ್ ಆದಾಗ, ಕೆಲವೊಂದಿಷ್ಟು ಫ್ರಾಡ್ಸ್ ಆದಾಗ, ಕೆಲವೊಂದಿಷ್ಟು ಕಂಪನಿ ಅಕೌಂಟ್ಸ್ ಅಲ್ಲಿ ಕಾಣತಕ್ಕಂಥ ತೊಂದರೆಗಳಾದಾಗ, ಸೊ ಅಕೌಂಟ್ ಸ್ಟಾಫ್ ಏನ್ ಮಾಡ್ತಾರೆ, ಆಲ್ಮೋಸ್ಟ್ ಅಲ್ಲಿ ಡಿಪೆಂಡ್ ಆಗೋದು ಆಡಿಟ್ ಸ್ಟಾಫ್ ಮೇಲೆ. ಸೊ ಆಡಿಟರ್ ಏನ್ ಮಾಡ್ತಾನೆ, ಅಲ್ಲಿ ಇರ್ತಕ್ಕಂಥ ಮಿಸ್ಟೇಕ್ಸ್ ಅನ್ನ ಏನ್ ಮಾಡ್ತಾನೆ, ವೆರಿಫೈ ಮಾಡ್ತಾ ಹೋಗ್ತಾನೆ. ಸೊ ಇದು ಹಾಗಾಗಿ ಇಲ್ಲಿ ಡ್ರಾಬ್ಯಾಕ್ ಏನಾಗ್ತದೆ, ಡಿಪೆಂಡೆನ್ಸ್ ಆಫ್ ಪ್ರತಿಯೊಂದಕ್ಕೂ ಏನಾಗ್ತಿಲ್ಲ, ಅಕೌಂಟ್ ಸ್ಟಾಫ್ ಆಡಿಟರ್ ಮೇಲೆ ಡಿಪೆಂಡ್ ಆಗ್ತಾರೆ. ಸೊ ಇಲ್ಲಿ ಆಡಿಟರ್ ಇರೋದ್ರಿಂದ ಏನಾಗುತ್ತೆ, ಕಂಟಿನ್ಯೂಸ್ ಆಗಿ ಆಡಿಟರ್ ಮೇಲೆ ಪ್ರತಿಯೊಂದು ಡಿಪೆಂಡೆನ್ಸ್, ಅಂದ್ರೆ ಪ್ರತಿಯೊಂದು ಲೆಕ್ಕಪತ್ರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಿಸ್ಟೇಕ್ಸ್ ಅನ್ನ, ಎರರ್ಸ್ ಅನ್ನ, ಫ್ರಾಡ್ಸ್ ಅನ್ನ, ಅಥವಾ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸ್ಪ್ಲೇಷನ್ಸ್ ಅನ್ನ ಅಥವಾ ಎಕ್ಸ್ಪೀರಿಯನ್ಸ್ ಸಂಬಂಧಪಟ್ಟ ನಾಲೆಜ್ ಅನ್ನ ಎಲ್ಲವನ್ನ ಏನ್ ಮಾಡ್ತಾರೆ, ಆಡಿಟರ್ ನ ಕೇಳಿ ಮುಂದುವರಿತಕ್ಕಂಥದ್ದು. ಆಡಿಟರ್ ಮೇಲೆ ಏನಾಗಿರ್ತಾರೆ, ಡಿಪೆಂಡೆಂಟ್ ಆಗ್ತಕ್ಕಂಥದ್ದು. ಇದು ಡಿಪೆಂಡೆನ್ಸ್ ಆಫ್ ದ ಅಕೌಂಟ್ ಸ್ಟಾಫ್ ಆನ್ ಆಡಿಟರ್ಸ್. ಓಕೆ, ಇಷ್ಟು ಡಿಸ್ಅಡ್ವಾಂಟೇಜ್ ಆಫ್ ಕಂಟಿನ್ಯೂಸ್ ಆಡಿಟ್. ಓಕೆ, ಸೊ ಈ 6 ಪಾಯಿಂಟ್ಸ್ ಇದಾವೆ. ಸೊ ಇಂದಿನ ಅಡ್ವಾಂಟೇಜ್ ಅಲ್ಲಿ ಕೂಡ ನಿಮಗೆ ಒಂದು 8 ಪಾಯಿಂಟ್ಸ್ ಇದಾವೆ. ಕಂಟಿನ್ಯೂಸ್ ಆಡಿಟ್ ಮೀನಿಂಗ್ ಅನ್ನ ಬರೀರಿ. ಸೊ ಮೀನಿಂಗ್, ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್ ಬರೆದ್ರೆ ನಿಮಗೆ 15 ಮಾರ್ಕ್ಸ್ ನಿಮಗೆ ಸಿಗ್ತಕ್ಕಂಥದ್ದು. ಓಕೆ, ಸೊ ಓಕೆ, ವಿಡಿಯೋ ಕೊನೆವರೆಗೂ ನೋಡಿ, ಅರ್ಥ ಆಗಿದೆ ಅನ್ಕೊಳ್ತೀನಿ. ಸೊ ಅರ್ಥ ಆಗಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಓಕೆ ಅಂತ ಸೆಂಡ್ ಮಾಡಿ. ಸೊ ಅರ್ಥ ಆಗಿಲ್ಲ, ಯಾವ ಪಾಯಿಂಟ್ಸ್ ಅರ್ಥ ಆಗಿಲ್ಲ ಅದ್ರ ಬಗ್ಗೆ ಮೆನ್ಷನ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದ ಅದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತೀನಿ. ಸೊ ಮುಂದಿನ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಶುಭವಾಗಲಿ.